ಪಕ್ಷದ ಸಂಘಟನೆ ಶ್ರಮಿಸಿದ್ದೇನೆ. ಮತ್ತೊಮ್ಮೆ ಎಂಎಲ್ಸಿ ಅವಕಾಶ ನೀಡುವ ವಿಶ್ವಾಸವಿದೆ ಎಂದು ಎಂಎಲ್ಸಿ ತಿಪ್ಪನಪಕ್ಕ ಮಕ್ಕಳು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಎಐಸಿಸಿ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪಕ್ಷ ಎಂಎಲ್ಸಿ ಮಾಡಿದ್ದು ಸಮಾಜ ಮತ್ತು ಕಲಬುರಗಿ ಕಲ್ಯಾಣ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಸದನ ಸೇರಿ ಎಲ್ಲೆಡೆ ಧ್ವನಿ ಎತ್ತಿದ್ದೇನೆ. ಪಕ್ಷದ ಸಂಘಟನೆಗೆ ಶ್ರಮಿಸಿದ್ದೇನೆ. ಮತ್ತೊಮ್ಮೆ ಅವಕಾಶ ನೀಡುವ ವಿಶ್ವಾಸವಿದೆ. ಹೈಕಮಾಂಡ್ ಎಲ್ಲವನ್ನು ಗಮನಿಸುತ್ತಿದ್ದಾರೆ ಎಂದು ತಿಳಿಸಿದರು. ಮೊದಲ ಉಗ್ರಪ್ಪ ಅಂತೇಳಿ MLC ಅವರು MP ಆಗಿ ಕೇಂದ್ರಕ್ಕೆ ಹೋದ ಮೇಲೆ 1 ವರ್ಷ ಬಾಕಿ ಉಳಿದಿತ್ತು. ಆ 1 ವರ್ಷ ಸಲುವಾಗಿ ನಾನು ರಾಜ್ಯಪಾಲರಿಂದ ನಾಮನಿರ್ದೇಶನ, ಸರ್ಕಾರದ ಶಿಫಾರಸು ಮೇರೆಗೆ ರಾಜ್ಯಪಾಲರಿಂದ ನಾಮನಿರ್ದೇಶನ ಆಗಿ 1 ವರ್ಷ ಸಲುವಾಗಿ ಆಯ್ಕೆಗೊಂಡಿದ್ದೆ. ಆವಾಗ 10 ಕೆಲಸಗಳು ಸಮಾಜದ ಬಗ್ಗೆ, ಪಕ್ಷದ ಬಗ್ಗೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡೋದ್ರಿಂದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರು 2ನೇ ಸಲ ನನಗೆ 3 ವರ್ಷಗಳ ಅವಧಿಗಾಗಿ ಶಂಕರ್ ಎಂಬವರಿಂದ ತೆರವಾದಂಥ ಸ್ಥಾನಕ್ಕೆ 3 ವರ್ಷಗಳ ಅವಧಿಗಾಗಿ ನನಗೆ MLC ಮಾಡಿದರು. ನನಗೆ 3 ವರ್ಷ, ಜಗದೀಶ್ ಶೆಟ್ಟರ್ಗೆ 5 ವರ್ಷ, ಬೋಸರಾಜಿಗೆ 1 ವರ್ಷ, ಅವೆಲ್ಲ ತೆರವಾದ ಸ್ಥಾನಗಳಿದ್ದವು. 3 ವರ್ಷವೂ ಕೂಡ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥ ರೀತಿಯಲ್ಲಿ ಪತ್ರಿಕೆಯಲ್ಲೂ ಕೂಡ ನೀವೆಲ್ಲ ಒಳ್ಳೆಯ ಒಂದು ರೀತಿಯಿಂದ ನನ್ನ ವಿಚಾರಗಳು ಸದನದಲ್ಲಿ ಮಾತಾಡ್ತಕ್ಕಂಥದ್ದು, ಪ್ರತಿಯೊಂದು ಅಂಬಿಗರ ಚೌಡ ಮೂರ್ತಿ ಸ್ಥಾಪನೆ ಮಾಡೋದಿರ್ಬೋದು, ಗುಲ್ಬರ್ಗ ನಗರದಲ್ಲಿ 100 ಕೋಟಿ ಕೊಟ್ಟರೆ ಸಿಗಲ್ಲ ಅಂಥ ಜಾಗ ನಮಗೆ ಸರ್ಕಾರದಿಂದ ಕ್ಯಾಬಿನೆಟ್ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಬಾಬು ಜಗಜೀವನ್ ರಾಮ್ನವರ ಮೂರ್ತಿ, ಮಹಾತ್ಮ ಗಾಂಧಿಯವರ ಪಕ್ಕ ನಮ್ಮದು ಈಗಾಗಲೇ ಸ್ಥಳವನ್ನು ಕೊಟ್ಟಿದ್ದಾರೆ. ಇವತ್ತು 4 ಗಂಟೆಗೆ ನಾವು ಮತ್ತು ಕಮಿಷನರ್ ಎಲ್ಲ ಕೂಡಿ ಆ ಕೆಲಸದ ಶುರು ಮಾಡ್ತಕ್ಕಂಥದ್ದು. ಆಮೇಲೆ ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂದೆ ಕೂಡ ಅಂಬಿಗರ ಮೂರ್ತಿ ಸ್ಥಾಪನೆ ಮಾಡೋದು ಕೂಡ ಪ್ರಗತಿ ಹಂತದಲ್ಲಾಗಿ ಸ್ಥಳವನ್ನು ಕೂಡ ಶಿವರಾಜ್ ತಂಗಡಿಯವರು ಮಾನ್ಯ ಮಂತ್ರಿಗಳು ಕೂಡ ಗುರುತಿಸಿದ್ದಾರೆ. ಅದನ್ನು ಕೂಡ ಇಂಥವೆಲ್ಲ ಸಮಾಜಕ್ಕೆ ನ್ಯಾಯ ಸಿಗ್ತಕ್ಕಂಥದ್ದು, ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥದ್ದು, ಏನು ಹಲವಾರು ಸಮಸ್ಯೆಗಳು ಕೂಡ ಮಾತಾಡಿದ್ದೀನಿ. ಬೇರೆ ಸಮುದಾಯಗಳ ಬಗ್ಗೆ ಸಂಬಂಧಪಟ್ಟದ ನ್ಯೂನತೆಗಳು, ಸಮಸ್ಯೆಗಳು ಕೂಡ ಮಾತಾಡಿದ್ದೀನಿ. ಸಮಾಜಕ್ಕೆ ಒಳ್ಳೆಯ ಮತ್ತು ರಾಜ್ಯಕ್ಕೆ ಕೂಡ ಪಕ್ಷ ಬೆಳವಣಿಗೆ ದೃಷ್ಟಿಯಿಂದ ಕೂಡ ಒಳ್ಳೆಯ ಮಾತಾಡೀನಿ. ನಂದು 3 ವರ್ಷ, ಮುಂದೆ ಮೊದಲಿನ 1 ವರ್ಷ, 4 ವರ್ಷ ನಂದು ಅವಧಿ ಪೂರ್ಣ ಆಗಿಲ್ಲ. ಅದಕ್ಕಾಗಿ ನಾನು ಮನವಿ ಮಾಡೋದೇನಪ್ಪ ನಿಮ್ಮಂದ್ರೆ, ಪ್ರತಿಯೊಬ್ಬರಿಗೆ ಏನು 6 ವರ್ಷದ ಪೀರಿಯಡ್ ಇರ್ತದೆ ಆ ಮಾದರಿಯಲ್ಲಿ ನನ್ನೂ ಕೂಡ ಇನ್ನೊಂದು ಸಲ ಅವಕಾಶ ಕೊಡಬೇಕು ಅಂಥೇಳಿ ನಿಮ್ಮ ಮೂಲಕ ಕೇಳ್ಕೊತೀನಿ. ಮತ್ತೇನು ಕೇಳ್ತೀರಿ ಹೇಳಿ, ಎಲ್ಲ ಹೇಳಿಬಿಡ್ತೀನಿ. ನನ್ನ ಬಸರ ಹಾಂ, ಹೈಕಮಾಂಡ್ ಇಲ್ಲೇ ಗುಲ್ಬರ್ಗ ಇದ್ದಿಲ್ಲ ಮೊನ್ನೆ 3-4 ಜನ ಎಲ್ಲ. ಇನ್ನೂ 2 ತಿಂಗಳ ಸಮಯ ಇರೋದ್ರಿಂದ ಮುಂದಿನ ತಿಂಗಳಲ್ಲಿ ಹೋಗಿ ಎಲ್ಲರಿಗೂ ಭೇಟಿ ಮಾಡಿ ಮನವಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಪ್ರಾಮಾಣಿಕ. ಹಾಂ, ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. ಸರ್ಕಾರದಿಂದ ಎಲ್ಲ ಸಚಿವರು, ಈ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ನನ್ನ ಬಗ್ಗೆ ಒಳ್ಳೆಯ ವಿಚಾರವನ್ನು ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಎಲ್ಲರ ಪ್ರೀತಿ ವಿಶ್ವಾಸ ನೋಡಿದ್ರೆ ನನಗೆ ಮುಂದುವರಿಸ್ತಕ್ಕಂಥ ಆಸೆ ಭಾವನೆ ಇದೆ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.